ಹಾಯ್ ಫ್ರೆಂಡ್ಸ್, ಡಿಸೆಂಬರ್ 19ರ ಪಂದ್ಯಗಳ ನಂತರ ಪ್ರೊ ಕಬಡ್ಡಿ ಅಂಕಪಟ್ಟಿಯಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ, ಯಾವ ತಂಡಗಳು ಯಾವ ಸ್ಥಾನದಲ್ಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಟಾಪ್ 6 ತಂಡಗಳ ಅಂಕಪಟ್ಟಿ ನೋಡುವುದಾದರೆ 6ನೇ ಸ್ಥಾನದಲ್ಲಿ ಯುಪಿ ಯೋಧಾಸ್ ತಂಡವಿದೆ. ಯುಪಿ ಯೋಧಾಸ್ ಆಡಿರುವ 5 ಪಂದ್ಯಗಳಲ್ಲಿ 2 ಪಂದ್ಯಗಳನ್ನು ಗೆದ್ದು 2 ಪಂದ್ಯ ಸೋತು 1 ಪಂದ್ಯವನ್ನು ಟೈ ಮಾಡಿಕೊಂಡು 15 ಅಂಕ ಗಳಿಸಿದೆ. 5ನೇ ಸ್ಥಾನದಲ್ಲಿ ಯು ಮುಂಬಾ ತಂಡವಿದೆ. ಯು ಮುಂಬಾ ಆಡಿರುವ 5 ಪಂದ್ಯಗಳಲ್ಲಿ 3 ಪಂದ್ಯವನ್ನು ಗೆದ್ದು 2 ಪಂದ್ಯವನ್ನು ಸೋತು 16 ಅಂಕ ಗಳಿಸಿದೆ. 4ನೇ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ತಂಡವಿದೆ. ಗುಜರಾತ್ ಆಡಿರುವ 6 ಪಂದ್ಯಗಳಲ್ಲಿ 3 ಪಂದ್ಯವನ್ನು ಗೆದ್ದು 3 ಪಂದ್ಯವನ್ನು ಸೋತು 18 ಅಂಕ ಗಳಿಸಿದೆ. ಇನ್ನು 3ನೇ ಸ್ಥಾನದಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡವಿದೆ. ಹರಿಯಾಣ ಸ್ಟೀಲರ್ಸ್ ಆಡಿರುವ 5 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನು ಗೆದ್ದು 1 ಪಂದ್ಯವನ್ನು ಸೋತು 20 ಅಂಕ ಗಳಿಸಿದೆ. 2ನೇ ಸ್ಥಾನದಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವಿದೆ. ಬೆಂಗಾಲ್ ವಾರಿಯರ್ಸ್ ಆಡಿರುವ 6 ಪಂದ್ಯಗಳಲ್ಲಿ 3 ಪಂದ್ಯವನ್ನು ಗೆದ್ದು 1 ಪಂದ್ಯವನ್ನು ಸೋತು 2 ಪಂದ್ಯಗಳನ್ನು ಟೈ ಮಾಡಿಕೊಂಡು 21 ಅಂಕ ಗಳಿಸಿದೆ. ಇನ್ನು ಪ್ರೊ ಕಬಡ್ಡಿಯ ಅಂಕಪಟ್ಟಿಯಲ್ಲಿ ಪುಣೇರಿ ಪಲ್ಟನ್ ಮೊದಲ ಸ್ಥಾನದಲ್ಲಿದೆ. ಪುಣೇರಿ ಪಲ್ಟನ್ ಆಡಿರುವ 5 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನು ಗೆದ್ದು 1 ಪಂದ್ಯವನ್ನು ಸೋತು 21 ಅಂಕ ಗಳಿಸುವುದರ ಜೊತೆಗೆ ಪ್ರೊ ಕಬಡ್ಡಿಯ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಇನ್ನು ಉಳಿದ ತಂಡಗಳ ಅಂಕಪಟ್ಟಿ ನೋಡುವುದಾದರೆ 7ನೇ ಸ್ಥಾನದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್, 8ನೇ ಸ್ಥಾನದಲ್ಲಿ ಬೆಂಗಳೂರು ಬುಲ್ಸ್, 9ನೇ ಸ್ಥಾನದಲ್ಲಿ ಪಟ್ನಾ ಪೈರೇಟ್ಸ್, 10ನೇ ಸ್ಥಾನದಲ್ಲಿ ದಬಾಂಗ್ ಡೆಲ್ಲಿ, 11ನೇ ಸ್ಥಾನದಲ್ಲಿ ತಮಿಳ್ ತಲೈವಾಸ್ ಮತ್ತು ಕೊನೆಯ ಸ್ಥಾನದಲ್ಲಿ ತೆಲುಗು ಟೈಟನ್ಸ್ ತಂಡವಿದೆ. ಇವಿಷ್ಟು ಪ್ರೊ ಕಬಡ್ಡಿಯ ಅಪ್ಡೇಟೆಡ್ ಪಾಯಿಂಟ್ಸ್ ಟೇಬಲ್. ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಶುಭವಾಗಲಿ.